ನಮಸ್ತೆ. ಇದು ಇಂದಿರಾ ಏಕಾದಶಿ ಉಪವಾಸದ ಒಂದು ಮಿನಿ ಲಾಗ್ ಆಗಿದೆ. ಇವತ್ತು ನಾನು ಉಪವಾಸ ಮಾಡಿರೋದು ನನಗೆ ತುಂಬ ಆಶ್ಚರ್ಯ ಆಯಿತು. ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದೇವರ ಮುಂದೆ ಸಂಕಲ್ಪ ಮಾಡಿಕೊಂಡಿದ್ದೆ. ಯಥಾನುಶಕ್ತಿ ನಾನು ಉಪವಾಸ ಮಾಡ್ತೀನಿ, ಎಲ್ಲಿ ತನಕ ಸಾಧ್ಯವೋ ಅಷ್ಟು. ಒಮ್ಮೆ ಆಗದೇ ಇದ್ದರೆ ನಾನು ನೀರು ಮತ್ತು ಹಾಲು ಅಥವಾ ಹಣ್ಣನ್ನು ಸೇವನೆ ಮಾಡ್ತೀನಿ ಅಂತ ಹೇಳಿ. ನಾನು ಒಂದೇ ಸಲ ನೀರು ಕುಡಿಬೇಕು ಅಂತ ಕುಡಿಯೋಕ್ಕೆ ಹೋಗಲ್ಲ. ಯಾವಾಗ ನನಗೆ ಅಸಾಧ್ಯ ಅಂತ ಅನಿಸುತ್ತೋ, ತುಂಬ ಸುಸ್ತಾಗ್ತಾ ಇದೆ, ಆಗ್ತಾಯಿಲ್ಲ ಅಂದಾಗ ಮಾತ್ರ ನಾನು ಈ ಏಕಾದಶಿ ಉಪವಾಸದಲ್ಲಿ ಫಸ್ಟು ನೀರನ್ನು ಕುಡಿತೀನಿ. ಆಮೇಲೆ ಏನಾದರೂ ಬೇಕಿದ್ದರೆ, ಆಗಿಲ್ಲ ಅಂದರೆ ಹಾಲು ಹಣ್ಣು ಈ ಥರ ತೊಗೋತೀನಿ. ಆದರೆ ನನಗೆ ತುಂಬ ಖುಷಿಯಾಗಿದ್ದು ಈ ಇಂದಿರಾ ಏಕಾದಶಿಯಲ್ಲಿ ನಾನು ಸಂಪೂರ್ಣವಾಗಿ ನಿರ್ಜಲ ಏಕಾದಶಿಯನ್ನು ಮಾಡೋಕ್ಕೆ, ಅಂದರೆ ನಿರ್ಜಲ ಉಪವಾಸವನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಆ ಭಗವಂತನ ದಯದಿಂದ ಹಾಗೂ ರಾಯರ ಒಂದು ಕೃಪೆಯಿಂದ ಅಂತ. ಇದು ದ್ವಾದಶಿಯ ದಿನದ ವಿಡಿಯೋ ತೋರಿಸ್ತಾ ಇರೋದು. ಬೆಳಿಗ್ಗೆನೇ ಎದ್ಬಿಟ್ಟು 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಹಿಂದಿನ ಲೋಗಲೆಲ್ಲ ತೋರಿಸಿದ್ದೀನಿ ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ, ಅಡುಗೆ ಮಾಡ್ತೀನಿ ಎಲ್ಲ. ಇವತ್ತು ದ್ವಾದಶಿ ಪಾರಣೆಗೆ ರಾಯರಿಗೆ ಗಂಜಿ ಮಾಡಿದ್ದೆ. ಅಂದರೆ ಪಾರಣೆ ಗಂಜಿ ಅಂತಲೇ ಮಾಡ್ತಾರೆ, ಕಾಯಿ ಹಾಲನ್ನು ಹಾಕಿಬಿಟ್ಟು. ನಂತರ ಕೋಸಂಬರಿ ಹಾಗೆ ಅವಲಕ್ಕಿ, ಬೆಲ್ಲದ ಅವಲಕ್ಕಿ ಮಾಡಿದ್ದೆ. ಹಾಗೆ ವಿಷ್ಣುವಿಗೆ ನಾನು ಹೆಸರುಬೇಳೆ ಮತ್ತು ಅಕ್ಕಿಯಿಂದ ಪೊಂಗಲ್ ಮಾಡಿದ್ದೆ. ಇಷ್ಟನ್ನೆಲ್ಲ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ನಂತರ ತೀರ್ಥನ ಕುಡಿದು ಕೃಷ್ಣಾರ್ಪಣ ಮಸ್ತು ಅಂತ ಮಾಡಿಬಿಟ್ಟು ನಾವು ಸೇವನೆಯನ್ನು ಮಾಡಿರೋದು, ಪ್ರಸಾದವನ್ನು ಪಾರಣೆಯನ್ನು ಮಾಡಿರೋದು. ಇದಾಗಿತ್ತು ಇಂದಿರಾ ಏಕಾದಶಿಯ ಮಿನಿ ಲಾಗ್. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮುಗಿಸ್ತೇನೆ ವಿಡಿಯೋನ. ಶುಭ ದಿನ.